ಹಿಡಿದು ರೀಲ್ಸ್ ಮಾಡಿದ್ದ ಸ್ಪರ್ಧಿಗಳು ಯಾರಪ್ಪ ಇವರು ಅಂದ್ರೆ ಈ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ವಿರುದ್ಧ ಎಫ್ಐಆರ್ ಆಗಿದೆ. ಬೆಂಗಳೂರಿನ ಬಸವೇಶ್ವರ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇವರು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ, ರೀಲ್ಸ್ ಮಾಡಿದ್ದಾರೆ, ಲಾಂಗ್ ಹಿಡಿದು ಪೋಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಬಂದಲ್ಲೇ ಎಫ್ಐಆರ್ ದಾಖಲಾಗಿದೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ ವಿನಯ್ ಅಂಡ್ ರಜತ್ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಇತ್ತೀಚೆಗೆ ಈ ರೀತಿಯ ಶೋಕಿಗಳು ಜಾಸ್ತಿ ಆಗ್ತಿದೆ. ಬರ್ತ್ಡೇ ಸಂದರ್ಭದಲ್ಲಿ ಲಾಂಗ್ ಅಥವಾ ಮಚ್ಚು ಹಿಡಿದು ಕೇಕ್ ಕಟ್ ಮಾಡೋದಾಗಿರ್ಬೋದು, ಮತ್ತು ಈ ರೀತಿಯಾಗಿ ವಿಡಿಯೋಗಳನ್ನು ಹಾಕೋದ್ರ ಮುಖಾಂತರ ಆಗಿರ್ಬೋದು. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇವೆಲ್ಲವೂ ಕೂಡ ಅಫೆನ್ಸ್ ಆಗುತ್ತೆ. ಆ ಬೆನ್ನಲ್ಲೇ ಈಗ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಮನಿಸ್ತಾ ಇದ್ದೀರಿ, ರಜತ್ ಅಂಡ್ ವಿನಯ್ ಗೌಡ ಕೈಯಲ್ಲಿ ಮಚ್ಚಿಡ್ದು ಪೋಸ್ ಕೊಟ್ಟಿರುವಂಥದ್ದು, ರೀಲ್ಸ್ ಮಾಡಿರೋದು. ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ? ಜಸ್ಟ್ ಫಾರ್ ರೀಲ್ಸ್ಗೋಸ್ಕರ ಅಷ್ಟೇ ಮಾಡಿದ್ದು ನಾವು ಅಂತ ಹೇಳ್ಕೊಂಡು ಏನಾದರೂ ಬಚಾವ್ ಆಗ್ತಾರಾ? ಅದಕ್ಕೆ ಅಧಿಕಾರಿಗಳು ವಾಪಸ್ ಏನು ಪ್ರಶ್ನೆಯನ್ನು ಕೇಳ್ತಾರೆ, ಕೇಸ್ನ ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದನ್ನು ವಿಲ್ ಸಿ. ಇವರೆಲ್ಲ ಸೆಲೆಬ್ರಿಟಿಗಳು, ಜನರಿಗೆ, ಅವರ ಅಭಿಮಾನಿಗಳಿಗೆ ಮಾದರಿ ಆಗಬೇಕಾದಂಥವ್ರು. ಇವ್ರುಗಳೇ ಹೀಗೆ ಪೋಲಿ ರೀತಿಯಲ್ಲಿ ಆಡಿಬಿಟ್ರೆ ಪ್ರಶ್ನೆ ಅಲ್ವಾ ಇದು? ನಾರ್ಮಲ್ ಅಂದರೆ ಕಾಮನ್ ಕೆಟಗರಿ ಜನ ಈ ರೀತಿಯಾಗಿ ವರ್ತಿಸೋದಕ್ಕೂ ಸೆಲೆಬ್ರಿಟಿಗಳು ವರ್ತಿಸೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ನಿಮ್ಮನ್ನು ಅನುಸರಿಸೋರು ಲಕ್ಷಾಂತರ ಜನ ಇರ್ತಾರೆ. ಅವ್ರುಗಳಿಗೆ ಏನು ಮೆಸೇಜ್ ಕೊಡ್ತೀರಿ ನೀವು? ಕೇಳ್ತಾರೆ. ತನಿಖೆ ಎಫ್ಐಆರ್ ಆದಾಗ ಸ್ಟೇಷನಿಗೆ ಕರೆಸಿದಾಗ ಉತ್ತರ ಕೊಡಿ ಅಂತ ಕೇಳ್ತಾರೆ. ಹಾಗೆ ಅವರು ಸಾರಿ ಬಿಡಿ ತಪ್ಪಾಯಿತು, ಹಂಗೆ ಗೊತ್ತಾಗಲಿಲ್ಲ ನಮಗೆ, ಇದು ಅದು ಅಂತ ಹೇಳ್ಕೊಂಡು ವಾಪಸ್ ಬರ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಇದೀಗ ಇದು ಬೇರೆಯವ್ರಿಗೆ ಪಾಠ ಆಗಬೇಕು. ಓಕೆನಾ? ಈ ರೀತಿಯಾಗಿ ಮಚ್ಚಿಡ್ದು ಅಥವಾ ಈ ಚಾಕು ಹಿಡ್ದು ಇನ್ಸ್ಟಾದಲ್ಲೆಲ್ಲ ಪೋಸ್ ಕೊಡೋಕೆ ಹೋಗಬಾರ್ದು, ಫೇಸ್ಬುಕ್ಕಲ್ಲೆಲ್ಲ ಹಾಕಕ್ಕೆ ಹೋಗಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗೋಕ್ಕೆ ಹೋಗಿ ಈ ರೀತಿಯ ಕೇಸ್ ಹಾಕಿಸ್ಕೊಳ್ಬಾರ್ದು. ಗೊತ್ತಾಗಬೇಕಲ್ಲ ಅವರಿಗೆ. ಬೆನ್ನಲ್ಲೇ ಇದೀಗ ಎಫ್ಐಆರ್ ಆಗಿದೆ ಶಸ್ತ್ರಾಸ್ತ್ರ ಕಾಯ್ದೆಗಳ ಅಡಿಯಲ್ಲಿ. ಅದನ್ನು ಇವರಿಬ್ಬರು ಈಗ ಫೇಸ್ ಮಾಡಬೇಕಷ್ಟೇ.